ಕಾಮಿಡಿಯನ್ ಆಗಿ ಹೀರೋ ಮಟ್ಟಿಗೆ ಸಕ್ಸಸ್ ಕಂಡಂತಹ ನಮ್ಮ ಕನ್ನಡದಲ್ಲಿ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳ ಲಿಸ್ಟ್ ಅಲ್ಲಿ ಚಿಕ್ಕಣ್ಣ ಕೂಡ ಖಂಡಿತ ಬಂದೇ ಬರ್ತಾರೆ. ಇನ್ಫ್ಯಾಕ್ಟ್ ಎಷ್ಟೋ ಸಿನಿಮಾಗಳಲ್ಲಿ ಚಿಕ್ಕಣ್ಣ ಸ್ಕ್ರೀನ್ ಮೇಲೆ ಬಂದಾಗ ಹೀರೋಗಿಂತ ಜಾಸ್ತಿ ವಿಸಿಲು ಚಪ್ಪಾಳೆ ಬಂದಿರೋದನ್ನ ನಾವು ನೋಡಿದೀವಿ. ಇದೇ ಚಿಕ್ಕಣ್ಣ ಜೊತೆ ಮಾತು ಮುಂದುವರಿತಾ ಇದೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲೇ ನನ್ನ ನೇತ್ರ ರೇಡಿಯೋ ಸಿಟಿಯಲ್ಲಿ ಮಾತ್ರ. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ಕಂಟಿನ್ಯೂಸ್ ಸಿನಿಮಾಗಳು, ಎಲ್ಲಾ ಸಿನಿಮಾದಲ್ಲೂ ಒಂದು ಸೀನ್ಗಾದ್ರೂ ಚಿಕ್ಕಣ್ಣ ಬಂದು ಹೋಗ್ಬೇಕಿತ್ತು. ಹಾಗೆ ಇದುವರೆಗೂ ಏನು ಕಾಮಿಡಿ ಪಾತ್ರಗಳಲ್ಲಿ ಒಂದು ಫುಲ್ ಒಂದು ಧ್ವಜ ಹಾರಿಸ್ಬಿಟ್ರಿ. ಹೌದು, ನಾನ್ ಕಾಮಿಡಿಯನ್ ಆಗಿ ಕಟೌಟ್ ಎಲ್ಲ ಹಾಕ್ಬಿಟ್ರು ನಂದು. ಯಾವ್ದೋ ಒಂದು ಮೂವಿ ಕಟೌಟ್ ಎಲ್ಲ ನಾನ್ ಗಲಾಟೆ ಮಾಡಿ ಕಿಲ್ಸಿದ್ದೆ. ನಾನೇನು ಹೀರೋ, ನಾನು ಅವ್ನಿಗೆ ಕಟೌಟ್ ಹಾಕಿದ್ರೆ ಅಂತ ದೇವ್ರೆಲ್ಲಾನು ಕೊಟ್ಟ ನಂಗೆ, ತುಂಬಾ ಚೆನ್ನಾಗಿ ಕೊಟ್ಟರು ಬಿಟ್ರಿ. ಸೊ ನಡೀತು ಒಂದ್ ರೇಂಜ್ಗೆನೆ ಕಂಟಿನ್ಯೂಸ್ ಸಿನಿಮಾಗಳು ಸಿಕ್ಕಾಪಟ್ಟೆ. ಚಿಕ್ಕಣ್ಣ ಎಷ್ಟು ಬಿಸಿ ಅಂತಂದ್ರೆ ಅದಾದ್ಮೇಲೆ ಬರ್ತಾ ಬರ್ತಾ ಓಕೆ ಚಿಕ್ಕಣ್ಣ ಅವ್ರು ತುಂಬಾ ಬಿಸಿ ಆಗ್ಬಿಟ್ಟಿದ್ದಾರೆ ಅನ್ನೋ ಯುನೋ ಮಾತು ಜಾಸ್ತಿ, ಪ್ರಾಬಬ್ಲಿ ಯುನೋ ಕೈಗೆ ಸಿಗ್ತಾ ಇಲ್ಲ, ಈ ಮಾತುಗಳೆಲ್ಲ ಓಡಾಡಕ್ ಶುರು ಆಗ್ಬಿಟ್ವು. ಅದು ಪಾಸಿಟಿವ್ ಆಗಾಯ್ತಾ ನೆಗೆಟಿವ್ ಆಗಾಯ್ತಾ ನಿಮ್ಗೆ? ಇಲ್ಲ, ಪಾಸಿಟಿವ್ ಆಗಿ ಆಯ್ತು. ನನ್ಗೆ ಯಾವ್ದೋ ನೆಗೆಟಿವ್ ಅಂತ ಅನ್ಸಿಲ್ಲ. ನಾನು ನೆಗೆಟಿವ್ ಪಾಸಿಟಿವ್ ಅಂತ ತಲೆನೂ ಕೆಡ್ಸ್ಕೊಳ್ಳಲ್ಲ. ಆಮೇಲೆ ನಾವು ಮಾಡೋದು, ನಾವಿರೋದು ಎಲ್ರಿಗೂ ಇಷ್ಟ ಆಗ್ಬೇಕು ಅಂತಿಲ್ಲ. ದೇವ್ರೇ ಎಲ್ರಿಗೂ ಇಷ್ಟ ಆಗಲ್ಲ. ಯಬ್ಬಾ ಸಾಕ ಡೈಲಾಗ್ ಇದು. ಕರೆಕ್ಟ್ ಅಲ್ಲ? ಒಂದಷ್ಟು ಜನ ಕೂತ್ಕೊಂಡ್ರ ನಿಮ್ಮನೆ ದೇವ್ರು ಸರಿ ಇಲ್ಲ, ನಮ್ಮನೆ ದೇವ್ರು ಸರಿ ಅಂತಲೇ ಬಿಡ್ರೋ, ದೇವ್ರು ಅದು ದೇವ್ರಿಗೆ ಸರಿ ಇಲ್ಲ ಅಂತ. ಇನ್ ಮನ್ಸುಗಳಿಗೆ ಅನ್ನಲ್ವ. ಸೊ ಯಾರೇನೋ ನಾನ್ ತಲೆ ನಾನ್ ಕರೆಕ್ಟಾ ಮಾಡಿದ್ದು, ಓಕೆ ನನ್ಗೆ ಇಷ್ಟ ಆಯ್ತಾ, ನಂಗೆ ಸರಿ ಅನ್ನಿಸ್ತಾ ಹಂಗ ಹೋಗ್ತಾ ಇರ್ತೀನಿ. ಬೇರೆ ಅದಕ್ಕೂ ತಲೆನೂ ಕೆಡ್ಸ್ಕೊಳ್ಳಲ್ಲ, ತಲೆನೂ ಹಾಕಲ್ಲ, ಕೇಳಿಸ್ಕೊಳ್ಳೋದಿಲ್ಲ ನಾನು. ಸೊ ಇವತ್ತಿಗೆ ರಿಲೇಶನ್ಶಿಪ್ ಸ್ಟೇಟಸ್ ಚಿಕ್ಕಣ್ಣ ಅವ್ರದ್ದು ಮನೆಯಲ್ಲಿ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗಿದೆ, ಖುಷಿಯಾಗಿದ್ದಾರೆ. ಸೆಟ್ಲ್ ಆಗ್ಬೇಕು ಮಗ ಅಂತ ಹೇಳ್ತಾ ಇರ್ತಾರ, ಹೇಳ್ತಿರ್ತಾರೆ, ಏನು ಮಾಡಕ. ಸೊ ಏನು ಉಪ್ಪಿಟ್ಟು ಕೆಸರಿಬಾತ್ ತಿನ್ನೋ ಕಾರ್ಯಕ್ರಮ ಇದೆಯಾ ಅಥವಾ ಇದಾರ ಯಾರಾದ್ರು? ಇಲ್ಲ ಇಲ್ಲ, ಯಾರು ಯಾಕೋ ಅವ್ರು ನಾಚ್ಕೊಳ್ತಿರೋದ್ ನೋಡಿದ್ರೆ ಜಾಸ್ತಿನೇ ಕೇಳ್ಬೇಕು ಇವಾಗ. ಚಾನ್ಸ್ ಇಲ್ಲ, ಯಾರಿಲ್ಲ. ಅದ್ರಲ್ಲಿ ಇದ್ದಿದ್ರೆ ಹೇಳ್ತಾ ಇದ್ದೆ. ಚಿಕ್ಕಣ್ಣವ್ರಿಗೆ ಯಾಕಿಲ್ಲ ಅಂದ್ರೆ ನಮ್ಗೆ ಅದೇನು ಹುಡ್ಕೊಂಡೋಗಿ ಯಾರು ಪ್ರಪೋಸ್ ಮಾಡಕ್ ಬರಲ್ಲ ನನಗೆ. ನೋಡಿದ್ವಿ ನಾವು ಫಿಲ್ಮ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ. ಫಿಲಮ್ ಅಲ್ಲಿ ಮಾಡೋದು ರೀಲ್ ಬೇರೆ ರಿಯಲ್ ಬೇರೆ ಅಲ್ವಾ. ಯಾವ್ದೋ ಒಂದ್ ಲವ್ ಇತ್ತು, ಕಟ್ ಆಯ್ತು, ಅದಾದ್ಮೇಲೆ ಕೆಲಸ ಮಾಡೋಣ ಬಾಗರು ಅನ್ಕೊಂಡು ಈ ಕಡೆ ಬಂದ್ರು. ಬನ್ಮಯಾಸ್ ಅಲ್ಲಿ ಸ್ಟೋರಿಗಳಿದ್ವು. ಬನ್ಮಯಾಸ್ ಅಲ್ಲಿ ನಾವು ಆ ಲೆವೆಲ್ ಸ್ಟೂಡೆಂಟ್. ಬನ್ಮಯಾಸ್ ಅಲ್ಲಿ ಎಲ್ಲಿದ್ರು ಪಾಪ ಹೆಣ್ಮಕ್ಳೇ ಇರ್ಲಿಲ್ಲ ನಾವು ಓದ್ತಿರ್ಬೇಕಾದ್ರೆ. ಇಡೀ ಕಾಲೇಜ್ಗೆ 5 ಜನನೋ 6 ಜನನೋ ಇದ್ರು ಹುಡುಗಿರ್ ಅಷ್ಟೇ. ಅವಾಗ ಬರೀ ಹುಡುಗರೇ ಇದ್ದಿದ್ದು. ಇವಾಗ ಇರ್ಬೇಕೇನೋ, ಅವಾಗ ಚಾನ್ಸೇ ಇಲ್ಲ, ಇಲ್ಲೇ ಇಲ್ಲ. ಬಟ್ ಲವ್ ಸ್ಟೋರಿ ಅಂತ ನಡೆದಿದ್ದಿಲ್ವಾ ಯಾವ್ದು? ಓಕೆ, ತುಂಬಾ ಇಷ್ಟಪಟ್ಟು ಒನ್ ಸೈಡ್ ಲವ್ ಕಥೆನೂ ಇಲ್ಲ. ಒಂದ್ ಯಾವ್ದೋ ಒಂದ್ ಲವ್ ಇತ್ತು, ಒಂದ್ ವರ್ಷ ಕಟ್ಟಾಗೋಯ್ತು. ಅದೇನೇನೋ ರೀಸನ್ಗೆ. ಆಮೇಲೆ ಸುಮ್ನೆ ಆಗ್ಬಿಟ್ಟೆ, ಯಾಕೆ ಬೇಕಾ ಬೇಡ. ಈಗ ಯಾವ ತರ ಓಕೆ ಚಿಕ್ಕಣ್ಣವ್ರಿಗೆ ಯಾವ ತರ ಹುಡುಗಿ ಬೇಕು ಹೇಳ್ಬಿಡೋಣ ಸ್ವಲ್ಪ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿಲ್ಲ, ಅದನ್ನ ಯೋಚನೆ ಮಾಡ್ತಿಲ್ಲ ನಾನು. ಯಾಕೆಂದ್ರೆ ನನ್ಗೀಗ ಮೇಜರ್ ಆಗಿ ನಮ್ ಸಿನಿಮಾ ಗೆಲ್ಬೇಕು. ಆಫ್ಕೋರ್ಸ್ ಆಲ್ಸೋ ಚಿಕ್ಕಣ್ಣ ಹುಡುಗಿಯರಿಗೆ ಸ್ವಲ್ಪ ಮಿಸ್ ಹೊಡಿಯತ್ತೆ. ಸ್ಟೈಲ್ ಆಗಿ ಸ್ವೀಟ್ ಆಗಿ ಹುಡುಗಿಯರ್ ಕರೆಯೋದಾದ್ರೆ ಏನಂತ ಕರಿಬಹುದು? ಚಿಕ್ಸ್ ಅಂತ ಕರಿಬಹುದು. ಚಿಕ್ಸ್ ಚಿಕ್ಕಣ್ಣನ ಏನಂತ ಕರಿಬಹುದು? ಏನ್ ಬೇಕಾದ್ರೂ ಕರ್ಕೊಂಬಹುದು. ಏನ್ ಭಾವ ತದ್ಭಾವತಿ ಅವ್ರಿಗೆ ಹೆಂಗ ಅನ್ಸತ್ತಂಗ್ ಕರ್ಕೊಂಬಹುದು. ಚಿಕ್ಸ್ಗೆ ಚಿಕ್ಕಣ್ಣ ಇಸ್ ಚಿಕ್ಸ್. ಚೆನ್ನಾಗೈತೆ ಚಿಕ್ಸ್ ಅಂತ ಅಂತಾರ ಅಲ್ಲ. ಬಟ್ ಹೆಸರು ಕೇಳಿದ್ರು ಓಕೆ. ನನ್ನ ಫೇಸ್ ನೋಡ್ಬಿಟ್ಟು ಚಿಕ್ಸ್ ಅಂದ್ರೆ ಆ ಹೆಸರು ಸಂಬಂಧನೇ ಇರಲ್ಲ. ನನಗ್ ಚಿಕ್ಕಣ್ಣನೇ ಕರೆಕ್ಟ್ ಆಗಿದೆ. ಸೊ ಅನ್ಸಿದ್ಯಾ ಅಯ್ಯೋ ಅಣ್ಣ ಅನ್ಸ್ಬಿಟ್ರಲ್ಲ ಎಲ್ಲಾರ ಕೈಲೂ ನಮ್ಮ ಅಪ್ಪ ಅಮ್ಮ ನಂಗೆ? ಹಂಗೇನ್ ಅನ್ಸ್ಲಿಲ್ಲ. ನನ್ನ ಹೆಸರು ಯೂನಿಕ್ ಆಗಿದ್ದಕ್ಕೆ ಇಂಡಸ್ಟ್ರಿಲಿ ಉಳ್ಕೊಂತೇನೋ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಬೇರೆ ಏನೋ ಹೆಸರು ಇದ್ರು ಆ ತರದವ್ರು ಇನ್ಯಾರೋ ಇರೋರೇನೋ. ಅವಾಗ ನಾವು ಊರ ಹೆಸರು ಇನ್ನೊಂದ್ ಯಾವ್ದೋ ಚೇಂಜ್ ಮಾಡ್ಕೋಬೇಕಿತ್ತು. ಒಬ್ನೇ ಚಿಕ್ಕಣ್ಣ ಇರೋದ್ ನೋಡ್ರಿ ಇಂಡಸ್ಟ್ರಿನಲ್ಲಿ. ಸೊ ನೆಕ್ಸ್ಟ್ ಏನು ಹೇಗ್ ನಡೀತಾ ಇದೆ? ಜನರಲಿ ನಿಮ್ ರೂಟೀನ್ ಹೇಗಿರುತ್ತೆ ಒಂದ್ ದಿನದಲ್ಲಿ? ಇಲ್ಲ, ಮೊದ್ಲೆಲ್ಲ ಬೆಳಿಗ್ಗೆ ಎದ್ದು ವರ್ಕೌಟ್ ಎಲ್ಲ ಮಾಡಿ ಅಲ್ಲಿಂದ ಬೇರೆ ಕೆಲಸಗಳೆಲ್ಲ ಮುಗಿಸಿ ಹಂಗಿರ್ತಿತ್ತು. ಈ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಈ ಪ್ರಮೋಷನ್ ಅದು ಇದು ಅಂತ ಶುರು ಆಗಿ ಈಗೇನು ಇಲ್ಲ. ನೈಟ್ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ನಮ್ಮ ಮಲ್ಕೊಳ್ಳೋದು. ಬೆಳಿಗ್ಗೆ ಎದ್ದು ತಿರ್ಗಾ ಹೇಗೆ ಓಡಾಡ್ಕೊಂಡು ಇರೋದು. ಅವಾಗ ಸ್ವಲ್ಪ ಪಾರ್ಟಿಗಳಾಗುತ್ತೆ ಅಷ್ಟೇ. ಅವಾಗ 100%. ಡ್ಯೂರೇಷನ್ ಎಷ್ಟಿರುತ್ತೆ ಒಂದ್ ಪಾರ್ಟಿಗೂ ಇನ್ನೊಂದ್ ಪಾರ್ಟಿಗೂ? ಎಷ್ಟು ದಿನಗಳ ಗ್ಯಾಪ್? ಅಂದ್ರೆ ಸಿಗ್ಬೇಕು. ನಂಗೆ ಒಬ್ನೇ ಇಬ್ರು ಆ ತರದೆಲ್ಲ ನಂಗೆ ಇಷ್ಟ ಆಗಲ್ಲ. ನಮ್ಗೆ ಅಟ್ಲೀಸ್ಟ್ ಒಂದ್ 5-10 ಜನ ಗ್ಯಾಂಗ್ ಇರ್ಬೇಕು, ಕೂತ್ಕೋಬೇಕು. ಸೊ ಹಂಗಾಗಿ ಎಲ್ರು ಫ್ರೀ ಆಗಿ ಸಿಗ್ಬೇಕಲ್ಲ. ಯಾವಾಗ ಸಿಗ್ತಾರೆ ಅವಾಗ ಜೈ ಆ ತರ. ಅಂಡ್ ದಟ್ ವಾಸ್ ಚಿಕ್ಕಣ್ಣ ಮಾತುಗಳನ್ನ ನೀವು ಕೇಳ್ತಾ ಇದ್ರಿ. ಮುಂದುವರಿಯುತ್ತೆ ನೇತ್ರ ಜೊತೆನೆ ರೇಡಿಯೋ ಸಿಟಿ 91.1 ಅಲ್ಲೇ. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.